ಅಬ್ಬಬ್ಬಾ ಹೀಗೂ ಸಾವು ಬರುತ್ತಾ? ಬೆಚ್ಚಿ ಬೀಳಿಸುತ್ತೆ ಈ ಒಂದು ಘಟನೆ. ಮಲಗಿದ್ದಲ್ಲೇ ಕೂತಲ್ಲೇ ಹೆಣವಾದ ನಾಲ್ವರು. ಅಬ್ಬಬ್ಬಾ ಹೀಗೂ ಸಾವು ಬರುತ್ತಾ? ಬೆಚ್ಚಿ ಬೀಳಿಸುತ್ತೆ ಈ ಒಂದು ಘಟನೆಯನ್ನ ನೋಡಿದ್ರೆ ಮಲಗಿದ್ದಲ್ಲೇ ಕೂತಲ್ಲೇ ನಾಲ್ವರು ಕೂಡ ಹೆಣವಾಗಿದ್ದಾರೆ. ಸೂಲಿಬೆಲೆಯ ಮುತ್ಸಂದ್ರದಲ್ಲಿ ನಾಲ್ವರು ಕಾರ್ಮಿಕರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಛೋಟಾ ಸಾಬ್ ಲೇಬರ್ ಶೆಡ್ನಲ್ಲಿ ನಾಲ್ವರ ದಾರುಣ ಅಂತ್ಯ ಆಗಿದೆ. ಜಯಂತ ಸಿಂಧೆ, ನೀರೇಂದ್ರನಾಥ್ ಟೈಡ್, ಡಾಕ್ಟರ್ ಟೈಡ್, ಧನಂಜಯ್ ಟೈಡ್ ಸಾವನ್ನಪ್ಪಿದ್ದಾರೆ. ಅಸ್ಸಾಂನಿಂದ ಕೆಲಸಕ್ಕಾಗಿ ಬಂದಿದ್ದ ನಾಲ್ವರು ಕಾರ್ಮಿಕರು ಕೊಕೊಕೋಲಾ ವೇರ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ನಾಲ್ವರು. ಸ್ಥಳಕ್ಕೆ ಸೂಲಿಬೆಲೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು 4 ಜನರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನು ಸೂಲಿಬೆಲೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿದೆ. ಹೀಗೂ ಕೂಡ ಸಾವು ಬರುತ್ತೆ ಅಂತ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಬೆಚ್ಚಿ ಬೀಳಿಸುತ್ತೆ ಈ ಒಂದು ಘಟನೆ. ಮಲಗಿದ್ದಲ್ಲೇ ಕೂತಲ್ಲೇ ನಾಲ್ವರು ಕೂಡ ಹೆಣ ಆಗಿದ್ದಾರೆ. ಸೂಲಿಬೆಲೆಯ ಮುತ್ಸಂದ್ರದಲ್ಲಿ 4 ಕಾರ್ಮಿಕರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಛೋಟಾ ಸಾಬ್ ಲೇಬರ್ ಶೆಡ್ನಲ್ಲಿ 4 ದಾರುಣ ಅಂತ್ಯ ಆಗಿದೆ. ಜಯಂತ ಸಿಂಧೆ, ನೀರೇಂದ್ರನಾಥ್ ಟೈಡ್, ಡಾಕ್ಟರ್ ಟೈಡ್, ಧನಂಜಯ್ ಟೈಡ್ ಎಲ್ಲರೂ ಕೂಡ 30 ವರ್ಷದ ಒಳಗೆ ಇರುವಂತಹ ಯುವಕರು ಸಾವನ್ನಪ್ಪಿದ್ದಾರೆ. ಅಸ್ಸಾಂನಿಂದ ಕೆಲಸಕ್ಕಾಗಿ ಬಂದಿದ್ದ 4 ಕಾರ್ಮಿಕರು ಕೊಕೊಕೋಲಾ ವೇರ್ ಹೌಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು 4. ಇನ್ನು ಸ್ಥಳಕ್ಕೆ ಸೂಲಿಬೆಲೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. 4 ಜನರ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಸೂಲಿಬೆಲೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, ತನಿಖೆ ಮುಂದುವರಿತಾ ಇದೆ. ಸದ್ಯಕ್ಕೆ ಈ ರೀತಿಯಾಗಿ ಸಾವನ್ನಪ್ತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಕೂತಲ್ಲೇ ಸಾವನ್ನಪ್ಪಿದ್ದಾರೆ, ಮಲಗಿದ ಪರಿಸ್ಥಿತಿಯಲ್ಲೇ ಸಾವನ್ನಪ್ಪಿದ್ದಾರೆ. ಬಹಳ ಶಾಕ್ ಇದು. ಯಾಕೆಂತಂದರೆ ಅವರಿಗೆ ಏನಾಯಿತು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಮಲಗಿದ್ದಲ್ಲೇ ಸಾವನ್ನಪ್ಪಿದ್ದಾರೆ, ಕೂತಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಅಂದರೆ ಏನಾಯಿತು ಅವರಿಗೆಲ್ಲರಿಗೂ ಕೂಡ ಸಾಕಷ್ಟು ಅನುಮಾನಕ್ಕೆ ಈ ಒಂದು ಘಟನೆ ಎಡೆ ಮಾಡಿಕೊಟ್ಟಿದೆ. ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ರು, ಏನಾಯಿತು ಅವರಿಗೆ, ಅವರ ಡೀಟೇಲ್ಸ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಸೂಲಿಬೆಲೆಯ ಮುತ್ಸಂದ್ರದಲ್ಲಿ 4 ಕಾರ್ಮಿಕರು ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಇನ್ನು ಛೋಟಾ ಸಾಬ್ ಲೇಬರ್ ಶೆಡ್ನಲ್ಲಿ 4 ದಾರುಣ ಅಂತ್ಯ ಆಗಿದೆ. ಅಸ್ಸಾಂನಿಂದ ಈ 4 ಜನ ಏನಿದ್ರು, ಜಯಂತ್ ಆಗಿರಬಹುದು, ನೀರೇಂದ್ರನಾಥ್, ಡಾಕ್ಟರ್ ಟೈಡ್, ಧನಂಜಯ್ ಟೈಡ್, ಈ 4 ಜನ ಕೂಡ ಅಸ್ಸಾಂನಿಂದ ಕೆಲಸಕ್ಕೆ ಅಂತ ಬಂದಿದ್ರಂತೆ. ಕೆಲಸಕ್ಕೆ ಬಂದು ಇಲ್ಲೇ ಒಂದು ನೆಲೆಗೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಸ್ಥಳಕ್ಕೆ ಸೂಲಿಬೆಲೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. 4 ಜನರ ಸಾವಿಗೆ ಇನ್ನೂ ಕೂಡ ನಿಖರ ಕಾರಣ ಸ್ಪಷ್ಟವಾಗಿಲ್ಲ. ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಏನಾಯಿತು ಆ 4 ಜನಕ್ಕೆ ಏಕಾಏಕಿ ಸಾವನ್ನಪ್ಪಿದ್ದಾರೆ ಅಂತಂದರೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಸೂಲಿಬೆಲೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿದೆ. ಇನ್ನು ಸದ್ಯಕ್ಕೆ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಎಂಥವ್ರಿಗೆ ಆದರೂ ಕೂಡ ಶಾಕ್ ಆಗುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಯಾಕೆಂತಂದರೆ 4 ಜನ ಅಸ್ಸಾಂನಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಆದರೆ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ರು, ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಮೊದಲಾಗಿ ಗುಡ್ ಮಾರ್ನಿಂಗ್ ಸತ್ಯ. ಏನು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಈ ಮುತ್ಸಂದ್ರ ಗ್ರಾಮದಲ್ಲಿ ಬೆಳಗ್ಗೆನೆ ದಾರುಣ ಘಟನೆ ನಡೆದಿರುವಂತದ್ದು. ಏನು 4 ಜನ ಸಹೋದ್ಯೋಗಿಗಳು ಏನು ಒಂದೇ ಕಡೆ ಕೆಲಸ ಮಾಡುವಂತ ಸಹೋದ್ಯೋಗಿಗಳು ಒಂದೇ ರೂಮ್ ನಲ್ಲಿ ಕುಂತಲ್ಲೇ ನಿಂತಲ್ಲೇ ಮಲಗಿದಲ್ಲೇ ಒಂದು ದಾರುಣವಾಗಿ ಸಾವನ್ನಪ್ಪಿರುವಂತ ಘಟನೆ ಒಂದು ಈ ಮುತ್ಸಂದ್ರದಲ್ಲಿ ನಡೆದಿರುವಂತದ್ದು. ಈಗಾಗಲೇ ಬಹುತೇಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸೂಲಿಬೆಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತದ್ದು. ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಕಾರ್ಮಿಕರು
ಒಂದು ಈ ಭಾಗದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತದ್ದು. ಹೆಚ್ಚಾಗಿ ಬಹುತೇಕ ಕಾರ್ಮಿಕರೇ ಒಂದು ಮಜೂರಿ ಕೆಲಸ ಮಾಡುವಂತ ಕಾರ್ಮಿಕರೇ ಈ ಭಾಗದಲ್ಲಿ ಒಂದು ಬಾಡಿಗೆ ಮನೆಗಳಲ್ಲಿ ನೆಲೆಸಿರುವಂತದ್ದು. ಇನ್ನು ಏನು ಈ ಒಂದು 4 ಜನ ಏನು ಒಂದೇ ಬಾರಿಗೆ ದಾರುಣವಾಗಿ ಮೃತಪಟ್ಟಿರುವಂತ ಘಟನೆಗೆ ಈ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಈ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಗ್ರಾಮಸ್ಥರು ಕೂಡ ಏನು ಒಂದು ಭಾಗದಲ್ಲಿ ಹೆಂಗೆ ಒಂದೇ ಸಾರಿ 4 ಜನರ ಸಾವಿಗೆ ನಿಖರ ಕಾರಣ ಏನನ್ನುವಂಥದ್ದು ಇಲ್ಲಿಯ ತನಕ ಬಯಲಾಗಿರುವಂತದ್ದು ಕಂಡು ಬಂದಿರೋದಿಲ್ಲ. ಆದ್ರೆ ಏನು 4 ಜನರ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಇಲ್ಲಿಯ ತನಕ ಒಂದು ಮಾರ್ಮಿಕವಾಗಿ ಇರುವಂತದ್ದು. ಮತ್ತೆ ಇನ್ನು ಈ ಒಂದು ಭಾಗದಲ್ಲಿ ಏನೋ ಒಂದು ಸ್ಟವ್ ಹಚ್ಚಿ ಒಂದು ಗ್ಯಾಸ್ ಸ್ಟವ್ ನಿಂದ ಒಂದು ದುರ್ಘಟನೆ ನಡೆದಿದ್ಯಾ, ಏನಾದ್ರೂ ವಿಷ ಪ್ರಶ್ನೆ ಆಗಿದ್ಯಾ, ಇಲ್ಲ ಯಾರಾದ್ರೂ ಈ ತರ ಒಂದು ಏನಾದ್ರೂ ಕೊಲೆ ಮಾಡಿ ಹೋದ್ರ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಒಂದು ಬಾಳಿ ಬದುಕಿ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಂತ ವ್ಯಕ್ತಿಗಳು 4 ಜನರು ಒಂದೇ ರೂಮ್ ನಲ್ಲಿ ಸಾವನ್ನಪ್ಪಿರುವಂತದ್ದು ದುಃಖಕರವಾದಂತ ಸಂಗತಿ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.